ಪಿತೃಪಕ್ಷದ ಬಗ್ಗೆ ಕೆಲವೊಂದು ಪ್ರಶ್ನೆಯನ್ನು ಕೇಳಿರಿ, ಅದಕ್ಕೆ ಸರಳವಾಗಿ ಉತ್ತರವನ್ನು ಕೊಡ್ತೀನಿ. ಈ ಪಿತೃಪಕ್ಷದಲ್ಲಿ ಗೆಜ್ಜೆ ವಸ್ತ್ರ ಮಾಡ್ಬೋದಾ, ಬತ್ತಿ ಮಾಡ್ಬೋದಾ ಅಂತ ಕೇಳಿರಿ. ಭಗವಂತನ ಸ್ಮರಣೆಯನ್ನು ಮಾಡಿ ಭಕ್ತಿಯಿಂದ ಗೆಜ್ಜೆ ವಸ್ತ್ರ ಮಾಡಿಟ್ಕೊಳ್ಬಹುದು, ಬತ್ತಿಯನ್ನು ಮಾಡಿಟ್ಕೊಳ್ಬಹುದು. ದೇವರಿಗೆ ಏನು ಪೂಜೆ ಸಾಮಗ್ರಿಗಳನ್ನೆಲ್ಲ ಪೂಜೆ ಸಂಗ್ರಹಣ ಮಾಡಬಹುದು. ಇನ್ನು ಗಂಡಸ ಮಕ್ಕಳು ಇಲ್ದವರು ಅಳಿಯ ಆ ಆಸ್ತಿಗೆ ಬಾಧ್ಯಸ್ಥನಾಗ್ತಾನ, ಅವರು ಕೂಡ ಶ್ರಾದ್ದವನ್ನು ಮಾಡ್ಲಿಕ್ಕೆ ಬರ್ತದೆ. ಅಕಸ್ಮಾತ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದಾದರೆ ನೀವು ಮಠದಲ್ಲಿ ಹೋಗಿ ಹೆಣ್ಮಕ್ಳು ತಂದೆ ಆಸ್ತಿಯನ್ನು ನೀವು ಪಡೆದ್ರ ಮೇಲೆ ಅವರಿಗೆ ನೀವು ಶ್ರಾದ್ದವನ್ನು ಮಾಡಲೇಬೇಕಾಗ್ತದೆ. ಇಲ್ಲ ಅಂದರೆ ನಿಮ್ಮ ಕುಟುಂಬಕ್ಕೆ ತೊಂದರೆ ಆಗ್ತದೆ. ಅದಕ್ಕಾಗಿ ನೀವೇನು ಮಾಡಬೇಕು ಅಂದ್ರೆ ಮಠದಲ್ಲಿ ಹೋಗಿ ಹೆಸರನ್ನು ಬರೆಸಿ ಅಲ್ಲಿ ಅವ್ರು ಹೇಳಬೇಕು ಈ ರೀತಿ ಅದ ಅಂಥೇಳಿ ಅವರು ನಿಮ್ಮ ಒಂದು ತಂದೆ ಹೆಸರಲ್ಲಿ ತರ್ಪಣವನ್ನು ಕೊಡಿಸ್ತಾರೆ. ಇನ್ನು ಒಂದು ತಂದೆಗೆ 4 ಅಥವಾ 5 ಗಂಡಸು ಮಕ್ಕಳಿದ್ರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಕೇಳಿರಿ. 4 ಅಥವಾ 5 ಮಂದಿ ಗಂಡಸು ಮಕ್ಕಳಿದ್ರೆ ಹಿರಿಯ ಮಗನ ಹತ್ರನ ಈ ಒಂದು ಕಾರ್ಯವನ್ನು ಮಾಡಬೇಕಾಗ್ತದೆ. ಎಲ್ಲರೂ ಉಳಿದ 4 ಮಂದಿ ಗಂಡಸು ಮಕ್ಕಳು ಆ ಹಿರಿಯ ಅಣ್ಣನಿಗೆ ಸಹಕಾರವನ್ನು ಕೊಡಬೇಕು. ಒಂದೇ ಕಡೆ ಪಿತೃಗಳಿಗೆ ತರ್ಪಣ ಕೊಟ್ಟರೆ ಬಹಳ ಒಳ್ಳೆಯದು. ಅಕಸ್ಮಾತ್ ಆಗಿ ನಿಮಗೆ ಯಾವುದೋ ಒಂದು ಕೆಲಸದಿಂದ ನಿಮಗೆ ಹೋಗಲಿಕ್ಕೆ ಶ್ರಾದ್ದ ಕಾರ್ಯಕ್ಕೆ ಹೋಗಲಿಕ್ಕೆ ಆಗಲಿಲ್ಲ ಅಂದರೆ ಆ ದಿನ ಪೂರ್ಣ ಇಡೀ ದಿವಸ ಉಪವಾಸವಿದ್ದು ನಿಮ್ಮ ಒಂದು ಎಲ್ಲಿ ಇರ್ತೀರಾ ಅದೇ ಒಂದು ಊರಿನಲ್ಲಿ ಬ್ರಾಹ್ಮಣರಿಗೆ ದಾನವಾಗಿ ಏನಾದರೂ ದಕ್ಷಿಣೆ ತಾಂಬೂಲ ಕೊಟ್ಟರೆ ನಡೀತದೆ. ಆದರೆ ಅನಿವಾರ್ಯ ಇದ್ದಾಗ ಮಾತ್ರ ಈ ಒಂದು ಮಾಡ್ಲಿಕ್ಕೆ ಬರ್ತದೆ. ಇನ್ನು ಕೆಲವರು ಏನು ಮಾಡ್ತೀರಿ ಅಂದರೆ ನಮ್ಮ ಮನೆಯಲ್ಲಿ ಈ ಒಂದು ಆಚರಣೆ ಪದ್ಧತಿ ಇರುವುದಿಲ್ಲ, ಶೈವರು ನಾವು ನಮ್ಮ ಮನೆಯಲ್ಲಿ ಈ ಒಂದು ಪಿತೃಪಕ್ಷ ಮಾಡೋ ಪದ್ಧತಿ ಇಲ್ಲ, ಹಿರಿಯರಿಗೆ ಬಟ್ಟೆಯನ್ನು ಖರೀದಿಸಿ ಮಾಡ್ತೀವಿ ಅಂತ ಹೇಳಿ ಬರ್ದಿರಿ. ನೀವು ಅದೇ ರೀತಿಯಾಗಿ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇರ್ತದೋ ಅದೇ ರೀತಿ, ಅಂದರೆ ಪೂರ್ವಜರಿಂದ ಯಾವ ರೀತಿ ನಡ್ಕೊಂಡು ಬಂದಿರ್ತದೋ ಅದೇ ರೀತಿ ಮಾಡಿರಿ. ಈ ಪಿತೃಪಕ್ಷದಲ್ಲಿ ನಿಮಗೆ ಮಾಡಬೇಕು ಅನಿಸಿದರೆ ನೀವು ಆ ತಿಥಿ ದಿವಸ ನಿಮ್ಮ ಹಿರಿಯರು ಯಾವ ತಿಥಿ ದಿವಸ ತೀರ್ಕೊಂಡಾರೋ ಆ ತಿಥಿ ದಿವಸ ಅಕ್ಕಿ, ಬೇಳೆ, ಬೆಲ್ಲ ಮತ್ತು ತುಪ್ಪ, ಹಾಲು ಈ 5 ಪದಾರ್ಥಗಳನ್ನ ಬ್ರಾಹ್ಮಣರಿಗೆ ತಾಂಬೂಲ ಸಹಿತ ಹೋಗಿ ಕೊಟ್ಟು ಬಂದರೆ ಸಾಕು. ಅದು ಕೂಡ ನಿಮ್ಮ ಪಿತೃಗಳಿಗೆ ಮುಟ್ಟಿ ತೃಪ್ತರಾಗ್ತಾರೆ. ಇಡೀ 15 ದಿವಸ ರಂಗೋಲಿಯನ್ನು ಹಾಕಬಾರ್ದ ಅಂತ ನಾನು ತಿಳಿಸ್ಕೊಟ್ಟ ಮೇಲೂ ಈ ಪ್ರಶ್ನೆಯನ್ನು ಕೇಳಿರಿ. ನಿಮ್ಮ ಮನೆಯಲ್ಲಿ ತಿಥಿ ಇದ್ದ ದಿವಸ ಮಾತ್ರ ರಂಗೋಲಿ ಹಾಕಬಾರ್ದು, ಬಾಗಿಲಿಗೆ ಅಷ್ಟೇ, ಉಳ್ಕಿ ದಿವಸ ಹಾಕ್ಲಿಕ್ಕೆ ಬರ್ತದೆ. ಯಾರೋ ಪ್ರಶ್ನೆ ಕೇಳಿರಿ, ನಮಗೆ ತಿಥಿನೇ ಗೊತ್ತಿಲ್ಲ, ನಮ್ಮ ಪೂರ್ವಜರು ನಮ್ಮ ಮನೆಯಲ್ಲಿ ಯಾವುದೇ ತಿಥಿ ಕಾರ್ಯವನ್ನು ಮಾಡ್ತಾ ಬಂದಿಲ್ಲ, ಈ ಪಕ್ಷದಲ್ಲಿ ನಾವು ಏನು ಮಾಡಬೇಕು ಅಂತ ಕೇಳಿರಿ. ನಿಮಗೆ ಯಾವುದೇ ತಿಥಿ ಇಲ್ಲದೇ ಇದ್ದರೆ ನೀವು ಸರ್ವಪಿತ್ರ ಅಮಾವಾಸ್ಯೆ ದಿವಸ ಅಕ್ಕಿ ಮತ್ತು ಗೋಧಿಯಿಂದ ಮಾಡಿದಂಥ ಗೋಧಿ, ಬೇಳೆ, ಬೆಲ್ಲ. ಬೇಳೆ ಅಂತಂದ್ರೆ ನೀವು ಕಡಲೆಬೇಳೆ ಕೊಡ್ಬೋದು, ತೊಗರಿಬೇಳೆ ಕೊಡ್ಬೋದು. ಬೇಳೆ, ಬೆಲ್ಲ, ತುಪ್ಪ ಮತ್ತು ಹಾಲು ಈ 5 ತಾಂಬೂಲ ಸಹಿತವಾಗಿ ತೆಗೆದುಕೊಂಡು ಹೋಗಿ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟು ಅವ್ರ ಕಡೆಯಿಂದ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿಸ್ಕೊಂಡು ಬಂದರೆ ನಿಮ್ಮ ಪಿತೃಗಳ ಹೆಸರನ್ನು ತಗೊಂಡು ಸಂಕಲ್ಪ ಮಾಡಿಕೊಂಡು ಅವ್ರಿಗೆ ಕೊಟ್ಟು ನಮಸ್ಕಾರ ಮಾಡಿದರೆ ಅವರಿಗೆ ಮುಟ್ಟುತ್ತದೆ. ನಿಮಗೆ ಮಾಡಲೇಬೇಕು ಅನ್ನೋ ಮನಸ್ಸಿದ್ರೆ ಇಷ್ಟು ಮಾಡಿ. ನಿಮ್ಮ ಪಿತೃಗಳು ಮರುಜನ್ಮ ಪಡೆದಿದ್ರೂ ಸಹ ನಿಮ್ಮ ಏನು ನಾವು 4 ತಲೆ ಅಂತ ಏನು ಹೇಳ್ತೀವಿ, 3 ತಲೆ ಅಂತ ಏನು ಹೇಳ್ತೀವಿ, ಆ 3 ತಲೆಗೆ ಈ ಪಿತೃಪಕ್ಷದಲ್ಲಿ ನಾವು ಅವರಿಗೆ ಪಿಂಡ ಪ್ರದಾನ ಮಾಡಲೇಬೇಕಾಗ್ತದೆ. ಅವರು ಮರುಜನ್ಮ ಹೊಂದಿದ್ರೂ ಸಹ ಅವರು ಎಲ್ಲೇ ಇದ್ದರೂ ಅವರಿಗೆ ಅದು ಮುಟ್ಟುತ್ತೆ, ಅವರಿಗೆ ತೃಪ್ತಿ ಭಾವನೆ ಬರ್ತದಂತ. ಅವರ ಒಳಗಿನ ಆತ್ಮ ಏನಿರ್ತದಲ್ಲ ಆ ಆತ್ಮಕ್ಕೆ ನೀವು ಕೊಟ್ಟಂಥ ದಾನ ಧರ್ಮ ನೀವು ಪಿಂಡ ಪ್ರದಾನ ಮಾಡಿದ್ದು ಆ ಆತ್ಮಕ್ಕೆ ಗೊತ್ತಾಗ್ತದಂತ. ಅದಕ್ಕಾಗಿ ನೀವು ಆ ಆತ್ಮ ಹರಿಸಿದಾಗ ನಿಮ್ಮ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗ್ತದಂತ. ಅದಕ್ಕಾಗಿ ನಮ್ಮ ಪೂರ್ವಜರು ಅಂದರೆ ನಾವು 3 ತಲೆ ಅಂತ ಏನು ಹೇಳ್ತೀವಿ, ಆ 3 ತಲೆ ಯಾವುದೇ ಜನ್ಮದಲ್ಲಿದ್ದರೂ ಕೂಡ ಅವರು ಒಂದು ಮನುಷ್ಯರಾಗಿರ್ತಿರ್ಬೋದು, ಪ್ರಾಣಿಗಳಾಗಿ ಹುಟ್ಟಿರ್ಬೋದು, ಏನೇ ಪಿಶಾಚಿಗಳಾಗಿದ್ದರೂ ಸಹ ಅವರಿಗೆ ನೀವು ಕೊಡುವಂಥ ಪಿಂಡ ಪ್ರದಾನ ನೀವೇನು ತರ್ಪಣವನ್ನು ಕೊಡ್ತಿರಲ್ಲ ಅದು ಅವರಿಗೆ ಮುಟ್ಟಿ ಅವ್ರ ಆತ್ಮಕ್ಕೆ ಮುಟ್ಟಿದಾಗ ಅವ್ರು ಹರಿಸ್ತದಲ್ಲ ಆತ್ಮ, ಅದು ನಿಮ್ಮ ಕುಟುಂಬ ಒಳ್ಳೆಯ ಒಂದು ಎತ್ತರಕ್ಕೆ ಇರ್ತದೆ ಅಂತ ಹೇಳಿ. ಕೆಲವರ ಮನೆಯಲ್ಲಿ ಪೂರ್ವಜರಿಂದ ನಡ್ಕೊಂಡು ಬಂದಂಥ ಪದ್ಧತಿ ಇರ್ತದೆ ಮಾಂಸಾಹಾರವನ್ನು ಮಾಡೋದು. ಅದು ನಿಮ್ಮ ಮನೆಯಲ್ಲಿ ನಿಮ್ಮ ಪೂರ್ವಜರು ನಿಮ್ಮ ಪಿತೃಗಳು ಯಾವ ರೀತಿ ಆ ಒಂದು ನೈವೇದ್ಯವನ್ನು ಮಾಡ್ಕೊತ ಬಂದಾರೋ ಅದೇ ರೀತಿಯಾಗಿ ನೈವೇದ್ಯದ ಅಡುಗೆಯನ್ನು ಮಾಡಬೇಕಾಗ್ತದೆ. ನಾವು ಯಾವಾಗಲೂ ಹೇಳ್ತಿರ್ತೀವಿ ದೇವತಾ ಕಾರ್ಯದ ವಿರುದ್ಧ ಪಿತೃಗಳ ಕಾರ್ಯ ಅಂತ ಹೇಳ್ತಿರ್ತೀವಿ. ಪಿತೃಗಳಿಗೆ ನಾವು ಅರಿಶಿನ ಕುಂಕುಮವನ್ನು ಏರಿಸಬೇಕಾದ್ರೆ ತೋರು ಬೆರಳನ್ನು ಅದರಿಂದ ಪಿತೃಗಳಿಗೆ ಅರಿಶಿನ ಕುಂಕುಮವನ್ನು ಏರಿಸಬೇಕು. ಪಿಂಡಕ್ಕೆ ಅರಿಶಿನ ಕುಂಕುಮ ಏರಿಸ್ರಿ ಅಂತ ಹೇಳ್ತಾರೆ ನಾವು ಒಂದು ಶ್ರಾದ್ದ ಕರ್ಮದಲ್ಲಿ. ಆವಾಗ ನಾವು ತೋರು ಬೆರಳಿನಿಂದ ಪಿತೃಗಳಿಗೆ ಅರಿಶಿನ ಕುಂಕುಮ ಏರಿಸಬೇಕು.
ಇನ್ನು ಭಗವಂತನಿಗೆ ನಾವು ಸೂರ್ಯೋದಯಕ್ಕೆ ಪೂಜೆ ಅಂತ ಹೇಳ್ತೀವಿ. ಆದರೆ ಈ ಒಂದು ಪಿತೃಗಳಿಗೆ 12 ಗಂಟೆ ನಂತರ ಶ್ರಾದ್ದ ಕರ್ಮವನ್ನು ಮಾಡ್ತೀವಿ. ಸೂರ್ಯ ನೆತ್ತಿಯ ಮೇಲೆ ಬಂದಾಗ ಸೂರ್ಯನ ಕಿರಣಗಳು ನೇರವಾಗಿ ಬೀಳಬೇಕು. ಆ ಸಮಯದಲ್ಲಿ ಕುತಂಬ ಕಾಲ ಅಂತ ಹೇಳ್ತೀವಿ. ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ಬೀಳ್ತವಲ್ಲ, ಆ ಸಮಯದಲ್ಲಿ ನಾವು ಪಿತೃಗಳಿಗೆ ತರ್ಪಣವನ್ನು ಕೊಡ್ತೀವಿ. ಮಧ್ಯಾಹ್ನ 12 ಗಂಟೆ ನಂತರ ಶ್ರಾದ್ದ ಕರ್ಮವನ್ನು ಮಾಡ್ತೀವಿ. ಇನ್ನು ಈ ಪಿಂಡವನ್ನು ಯಾವ ರೀತಿ ಕೊಡಬೇಕು ಅದನ್ನೆಲ್ಲ ತೋರಿಸ್ರಿ ಅಂದರೆ ದಯವಿಟ್ಟು ನಾವು ಹೆಣ್ಣು ಮಕ್ಕಳಿಗೆ ಇದರ ಅಧಿಕಾರ ಇರುವುದಿಲ್ಲ ನಮ್ಗೆ. ಅದಕ್ಕಾಗಿ ನಾನು ಈ ವಿಡಿಯೋವನ್ನು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಮನೆಯಲ್ಲಿ ಪಿತೃ ಕಾರ್ಯ ಇದ್ದಾಗ ನಮಗೆ ವಿಡಿಯೋ ಅಂತ ಮಾಡುವಂಥ ಅವಕಾಶ ಇರುವುದಿಲ್ಲ. ಅದಕ್ಕಾಗಿ ದಯವಿಟ್ಟು ನನಗೆ ಈ ಒಂದು ಪಿತೃ ಕಾರ್ಯವನ್ನು ಮಾಡೋದು ತೋರಿಸ್ಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯನ ತೊಗೊಂಡು ಬರ್ತೀನಿ. ನಮಸ್ಕಾರ.